ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಮತ್ತೊಂದು ಹಂತವನ್ನು ತಲುಪಿದೆ. ಇರಾನ್ನ ರಾಜಧಾನಿಯನ್ನು ಗುರಿಯಾಗಿಸಿಕೊಂಡು ಖಮೇನಿಯನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ಮಾಡಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ವಿಚಾರ, ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಹತ್ಯೆ. ಖಮೇನಿ ಹತ್ಯೆಯನ್ನ ದೃಢಪಡಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಖಮೇನಿ ಹತ್ಯೆಯ ಬಗ್ಗೆ ಟ್ರೂತ್ನಲ್ಲಿ ಟ್ರಂಪ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಜಗತ್ತಿನ ಅತ್ಯಂತ ದುಷ್ಟಶಕ್ತಿಯ ಉಸಿರು ನಿಂತಿದೆ ಅಂಥೇಳಿ ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ನ ಪ್ರಧಾನಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಂಬರ್ 1 ಟಾರ್ಗೆಟ್ ಆಗಿದ್ರು ಅಮೆರಿಕ ಮತ್ತು ಇಸ್ರೇಲ್ಗೆ ಅಯತುಲ್ಲಾ ಖಮೇನಿ. ಅಯತುಲ್ಲಾ ಖಮೇನಿಯ ಹತ್ಯೆ ಆಗಿದ್ದೇ ಆದರೆ ಅದು ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ. ಯಹೂದಿಗಳ ರಕ್ತವನ್ನು ಕುಡಿಯುವಂತಹ ಮಾತುಗಳನ್ನು ಆಡ್ತಾ ಇದ್ರು ಇದೇ ಅಯತುಲ್ಲಾ ಖಮೇನಿ. ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ರು ಅಯತುಲ್ಲಾ ಖಮೇನಿ. ಅವರ ಹತ್ಯೆಯಾಗಿದೆ ಅಂಥೇಳಿ ಖಮೇನಿ ಹತ್ಯೆಯ ಬಗ್ಗೆ ಇರಾನ್ ದೃಢಪಡಿಸಿರುವಂತಹದ್ದು. 40 ದಿನಗಳ ಕಾಲ ಶೋಕಾಚರಣೆಯನ್ನು ಘೋಷಣೆ ಮಾಡಲಾಗಿದೆ. ಇರಾನ್ನ ಸರ್ಕಾರಿ ಮಾಧ್ಯಮಗಳಲ್ಲೂ ಕೂಡ ಖಮೇನಿ ಹತ್ಯೆಯ ಬಗ್ಗೆ ವರದಿಯಾಗಿದೆ. ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಖಮೇನಿಯ ಹತ್ಯೆಯಾಗಿರುವಂಥದ್ದು. ಖಮೇನಿ ಹತ್ಯೆಯ ಬಗ್ಗೆ ದೃಢಪಡಿಸಿದಾವೆ ಇರಾನ್ ಮಾಧ್ಯಮಗಳು, ಜೊತೆಗೆ ಇರಾನ್ ಸರ್ಕಾರ ಕೂಡ. 40 ದಿನಗಳ ಕಾಲ ಶೋಕಾಚರಣೆಯನ್ನು ಘೋಷಣೆ ಮಾಡಲಾಗಿದೆ. ಅಯತುಲ್ಲಾ ಖಮೇನಿ ಅವರನ್ನು ಟಾರ್ಗೆಟ್ ಮಾಡಿ, ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ಮಾಡಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸೋಷಿಯಲ್ ಮೀಡಿಯಾ ಮೂಲಕ ಇದನ್ನು ಕನ್ಫರ್ಮ್ ಮಾಡಿದ್ವು. ಬಟ್ ಇಲ್ಲಿಯವರೆಗೂ ಕೂಡ ಇರಾನ್ನ ಸರ್ಕಾರವಾಗಲಿ, ಇರಾನ್ ಸರ್ಕಾರದ ಸಚಿವರಾಗಲಿ, ಇರಾನ್ನ ಮಾಧ್ಯಮಗಳಾಗಲಿ ಈ ಮಾಹಿತಿಯನ್ನು ಕನ್ಫರ್ಮ್ ಮಾಡಿರಲಿಲ್ಲ. ಬಟ್ ಈಗ ಇರಾನ್ನ ಸರ್ಕಾರಿ ಮಾಧ್ಯಮಗಳೇ ಈ ವಿಚಾರವನ್ನು ಕನ್ಫರ್ಮ್ ಮಾಡ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯ ಹತ್ಯೆಯಾಗಿದೆ ಅಂಥೇಳಿ. ಬರೋಬ್ಬರಿ 46 ವರ್ಷಗಳಿಂದ ಖಮೇನಿ ಇರಾನ್ನನ್ನು ಆಡಳಿತ ನಡೆಸ್ತಾ ಇದ್ರು. ಅವರ ಮೂಲಭೂತವಾದಕ್ಕೆ ಇರಾನ್ನಲ್ಲೂ ಕೂಡ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಇಸ್ರೇಲ್ ಮತ್ತು ಅಮೆರಿಕದ ನಂಬರ್ 1 ಟಾರ್ಗೆಟ್ ಆಗಿದ್ದಂತಹ ಅಯತುಲ್ಲಾ ಖಮೇನಿಯ ಹತ್ಯೆಯನ್ನ ಈಗ ಇರಾನ್ನ ಸರ್ಕಾರಿ ಮಾಧ್ಯಮಗಳೇ ಕನ್ಫರ್ಮ್ ಮಾಡ್ತಾ ಇರುವಂಥದ್ದು. ವಾಟ್ ನೆಕ್ಸ್ಟ್ ಅಂತ ಹೇಳಿ, ಈ ಹತ್ಯೆ, ಈ ಬೆಳವಣಿಗೆ ಜಾಗತಿಕವಾಗಿ ಮಧ್ಯಪ್ರಾಚ್ಯದಲ್ಲಿ ಮತ್ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗಬಹುದು ಅಂತ? ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿಗಳು ಮತ್ತಷ್ಟು ಬಿಗಡಾಯಿಸುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಮುಖ್ಯವಾಗಿ ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿ ಕಾರ್ಯಾಚರಣೆಯನ್ನ ನಡೆಸುವ ಮೂಲಕ ಇರಾನ್ನ ಮುಖ್ಯಸ್ಥ ಮತ್ತೆ ಸರ್ವಾಧಿಕಾರಿಯಾಗಿದ್ದಂತ ಅಯತುಲ್ಲಾ ಅಲಿ ಖಮೇನಿಯನ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು, ಮತ್ತೆ ಅವರ ಕುಟುಂಬಸ್ಥರನ್ನ ಕೂಡ ಟಾರ್ಗೆಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ನಿನ್ನೆ ನಡೆಸಿದಂತ ದಾಳಿಯಲ್ಲಿ ಅವರ ಹತ್ಯೆ ಕೂಡ ಆಗಿತ್ತು. ಇವತ್ತು ಖುದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಇಸ್ರೇಲ್ನ ಅಧ್ಯಕ್ಷ ಕೂಡ ಈ ವಿಚಾರವನ್ನ ಟ್ವಿಟರ್ನಲ್ಲಿ ಹಾಕುವ ಮೂಲಕ ಖಚಿತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಆರಂಭಿಕ ಹಂತದಲ್ಲಿ ಇರಾನ್ನ ರಾಜ್ಯ ಮಾಧ್ಯಮಗಳು ಮತ್ತೆ ವಕ್ತಾರರು ಕೂಡ ಇದನ್ನ ತಿರಸ್ಕರಿಸಿದ್ರು. ಆ ರೀತಿಯಾದಂತಹ ಘಟನೆಗಳು ನಡೆದಿಲ್ಲ, ಅವರು ಆರೋಗ್ಯವಾಗಿದ್ದಾರೆ ಅನ್ನುವಂತಹ ಸಮರ್ಥನೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ವು. ಈಗ ಅಧಿಕೃತವಾಗಿ ಇರಾನ್ನ ರಾಜ್ಯ ಮಾಧ್ಯಮಗಳು ಕೂಡ ಈಗ ವರದಿಯನ್ನ ಮಾಡ್ತಾ ಇರುವಂತದ್ದು ಖಮೇನಿ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಹೊರ ಬರ್ತಾ ಇರುವಂತದ್ದು. ಮುಂದಿನ 40 ದಿನಗಳ ಕಾಲ ಶೋಕಾಚರಣೆ ಕೂಡ ಆಚರಣೆ ಮಾಡ್ಲಿಕ್ಕೆ ಈಗ ಘೋಷಣೆಯನ್ನ ಮಾಡಲಾಗಿದೆ. ಶಬೀರ್, ಈಗ ಸಹಜವಾಗಿ ಅಯತುಲ್ಲಾ ಖಮೇನಿ ಹತ್ಯೆ ಆಗಿರೋದ್ರಿಂದ ಮುಂದಿನ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಕೆಲ ದಿನಗಳ ಹಿಂದೆ ಅಲಿ ಲಾರಿಜಾನಿ ಅವರ ಹೆಸರನ್ನ ಸ್ವತಃ ಇವರೇನೆ ಘೋಷಣೆ ಮಾಡಿದ್ರು ಅಯತುಲ್ಲಾ ಖಮೇನಿ ಅವರು. ಈಗ ಅವರು ಟೇಕ್ ಓವರ್ ಮಾಡುವಂತಹ ಸಾಧ್ಯತೆ ಇದೆಯಾ? ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಮುಂಬರುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ? ಖಂಡಿತವಾಗ್ಲೂ ಈಗ ಯಾರಾದ್ರೂ ಒಬ್ಬರು ನಾಯಕರನ್ನ ಘೋಷಣೆ ಮಾಡ್ಬೇಕಾಗತ್ತೆ, ಮತ್ತೆ ಅವರು ಈಗ ಇರಾನ್ ಅನ್ನ ಮುನ್ನಡೆಸಬೇಕಾದಂತ ಅನಿವಾರ್ಯತೆಗಳಿರುವಂತದ್ದು. ಹೀಗಾಗಿ ಯಾರು ಈಗ ಈ ಒಂದು ಸ್ಥಾನಕ್ಕೆ ಬಂದು ಕೂರ್ತಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಇದಾವೆ. ಮುಖ್ಯವಾಗಿ 4 ಹೆಸರುಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿರುವಂತದ್ದು. ಮೊಹಮ್ಮದ್ ಗೊಲ್ಲಾಫಾಯೆ ಗನಿ ಅನ್ನುವಂತಹ ನಾಯಕರ ಹೆಸರು ಕೂಡ ಬರ್ತಾ ಇರುವಂತದ್ದು. 1989ರಿಂದ ಖಮೇನಿ ಅವರ ವ್ಯವಹಾರಗಳನ್ನ ಇವರು ನೋಡ್ಕೊಳ್ತಾ ಇದ್ರು. ಇನ್ನು ಅಲಿ ಅಸರ್ ಹೆಜಾಜಿ ಅನ್ನುವಂಥವ್ರು ಕೂಡ ಹೆಸರು ಕೂಡ
ಓಡಾಡ್ತಾ ಇರುವಂತದ್ದು. ಖಮೇನಿಯವರ ರಾಜಕೀಯ ವ್ಯವಹಾರಗಳ ಮೇಲ್ವಿಚಾರಣೆಯನ್ನ ಕೂಡ ಅವ್ರು ಮಾಡ್ತಾ ಇದ್ರು. ಹೀಗಾಗಿ ಅವರ ಹೆಸರು ಕೂಡ ಚರ್ಚೆಯಲ್ಲಿದೆ. ಇದು ಎರಡು ಹೆಸರುಗಳನ್ನ ಹೊರತುಪಡಿಸಿದ್ರೆ ಅಲಿ ರೆಜಾ ಅರಾಫಿ ಅನ್ನುವಂತವರ ಹೆಸರು ಕೂಡ ಇದೆ. ಇವರು ಶಿಯಾ ಧರ್ಮ ಉಪದೇಶಕರಾಗಿರುವಂತದ್ದು ಮತ್ತೆ ಬರಹಗಾರರು ಕೂಡ ಆಗಿರುವಂತದ್ದು, ಮತ್ತೆ ಖಮೇನಿ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ರು. ಸೊ ಹೀಗಾಗಿ ಇವರ ಹೆಸರು ಕೂಡ ಚರ್ಚೆಯಲ್ಲಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಖಮೇನಿಯವರ ಎರಡನೇ ಪುತ್ರ ಮೊಜಾಬ್ ಖಮೇನಿ ಅನ್ನುವಂತರ ಹೆಸರು ಕೂಡ ಹೋರಾಡ್ತಾ ಇರುವಂತದ್ದು. ಅವರನ್ನ ಓಕೆ ಶಿಬಿರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ.